ಟೈಮ್ ಎಕ್ಸ್ಪೀರಿಯನ್ಸ್ ಮಾತಾಡ್ತೀನಿ. ಈ ಥರ ಒಂದು ಎಕ್ಸ್ಪೀರಿಯನ್ಸ್, ಸಖತ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ರಿ. ಕಂಡವ್ರ ಮನೆ ಗೇಟ್ಗೆ ಹೋಗಿ ಹೂವು ಎತ್ತವನೆ. ಕಳ್ಳ 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 ಏನಿಲ್ಲ ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನ್ ಮಮ್ಮ ಚೆನ್ನಾಗಿದ್ಯಾ? ಬಾಯ್ ಹಾಕ್ಬೇಕು ಅನ್ಸ್ತೈತೆ ಮುಗ್ಗೆ. ಸ್ಮೆಲ್ ಬರ್ತಿಲ್ಲ. ನೀನ್ ಯಾವ ಕುಡಿತಿದ್ದೆ? ಯಾವನ ಸೆಡೆ ನನ್ ಮಗ ಬಾಯಿ ಶಿವಾಗ ಹುಟ್ಟಿದ್ದಂತೆ. ರೋಡಲ್ಲಿ ಬರ್ತಾ ಹುಟ್ಟಿದ್ದಂತೆ. ಕೊಡ್ತಾನೆ ಹುಚ್ಚ ಕೊಡ್ತಾನೆ ಇವಾಗ ನೋಡು ಬಾಯಿಗೆ. ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ದಪ್ಪ ದಪ್ಪ ಇರಬೇಕು, ಕಳ್ಳಿಗಿರೋದ್ ಬೇಡ. ಮಲ್ಲಿ ಗಂಟೆನೆಲ್ಲ ಆಡ್ಸ್ಬಿಡು. ಹಾ ಬೇಟೆ ಹಾಸವನ ಅವನ್ ಬಿಡ್ಸವನ ಬಿಡ್ಸೋ. ಗೈಸ್ ಹೂವು ಇಟ್ಟಿಲ್ಲ ಅಂದ್ಬಿಟ್ಟು ಎಷ್ಟು ಮಾತು ಗೊತ್ತಾ? ಕಂಡವ್ರ ಮನೆ ಗೇಟ್ಗೆ ಹೋಗಿ ಹೂವು ಎತ್ತವನೆ. ಕಳ್ಳ 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 ಕಳ್ಳ. ಸುಮ್ಮನೆ ನಾವು ಗೇಟ್ ಡೋರೇ ತೆಗೆದು ಬಿಡ, ಲಾಕ್ ಮಾಡ್ಬಿಟ್ಟಿದ್ದೀನಿ. ಪೇಪರ್ ಏನೋ ಸೌಂಡ್ ಬರ್ತೈತೆ. ಏನು ಏನ್ ಸೌಂಡು? ಓ ಹಾಯ್ ಮಲ್ಲಿಕ್ ಬ್ರೋ. ಒಬ್ಬ ಚಂದ್ರ ಒಬ್ಬ ಏನಿಲ್ಲ ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನಕ್ಕ ಬಂದು ನೀನೇ ಇಡು, ನೀನೇ ಇಡು. ಏನೋ ಆಂಟಿಗೆ ಅಕ್ಕ ಅಕ್ಕ ಇವ್ನು ಟೊಮೊಟೊ ಬೇಕಂತೆ, ಮತ್ತೆ ಇಸ್ಕೋ ನೀವು ತಗಾರ. ನಾವು ಸುಮ್ಮನೆ ಏಮಲ್ಲ ಏನಕ್ಕೆ ಇಡ್ಬೇಕು ಹೂವ ಅದೇಳು. ಏನ ಅಲ್ಲಿ ಹೂವಿನಾರ ಹಾಕಿಲ್ಲ ನಾವು ದೇವ್ರಿಗೆ. ಪ್ಲಾಸ್ಟಿಕ್ ಹಾಕೋದು, ಪ್ಲಾಸ್ಟಿಕ್ ಹೇಳು. ಇದು ಇದು ಒರಿಜಿನಲ್ ಹೂವ. ಏನು ಗುರು 10 ಗಂಟೆ ಓಡೋಣ ಅಂದ್ಬಿಟ್ಟು 11:12 ಗಂಟೆ ನೋಡ. ನೀನು ಉಂಟು ಅವನುಂಟು, ನಾ ರೆಡಿ ಆಗಿದ್ದೆ. ಟೈಮ್ ಟು ಟೈಮ್ ರೆಡಿ. ನಾನು ಅಲ್ಲ ರೆಡಿ ಆಗ್ಬೇಕು. ಏನೋ ಇವತ್ತು ರೆಡಿ ಆಗಿದೆಯಾ? ನಾ ರೆಡಿ ಇದ್ನಪ್ಪ. ಹೇಳು, ಒಬ್ಬ ಬರ್ತಾನಲ್ಲ ಅವನ ಹತ್ರ ಮಾತಾಡು. ಏನ್ ಮಮ್ಮ ಚೆನ್ನಾಗಿದ್ಯಾ? ಅವನು ಹೂವು ಇಡ್ಲಿ ಹಂಗೆ ಹೂವು ಇಡ್ಲಿ, ಹೂವು ಕಿತ್ಕೊಬರೋದು. ಇಷ್ಟವರೆಗೂ ಏನೇನಂದ ಗೊತ್ತಾ ನಿಂಗೆ? ಏನೇನಂದ ಕೇಳು, ಏನೇನಂದ ಕೇಳು. ಇಷ್ಟವರೆಗೂ ನಿನಗೂ ಅದೇ ಹೇಳ್ದ, ನಿನಗೆ ಅಂದಿದ್ದು. ಬೆಳಗ್ಗೆ ಎದ್ದು ರೆಡಿ ಆಗಲ್ಲ ನಿನಗೆ, ಎಲ್ಲ ನಿನಗೆ ಹೇಳ್ತೀರಾ. ಇವನೇ ಎದ್ದಿದ್ದೆ ಲೇಟು. ಇಡಪ್ಪ ಹೂವ, ಒಂದು ಹೂವಿನ ಕತೆ. ಹೇ ಗಾಡಿ ಓಡಿಸ್ ಮಚ್ಚ. ಇದು ಬಾ, ಶೂ ಹಿಂದೆ ಇಡು ಮಲ್ಲಿ. ನಾನು ಹಿಂದೆ ಕೂತ್ಕೊಂತೀನಿ ಇರು ಮಲ್ಲಿ. ಹೇಯ್ ಬರ ಮುಂದೆ ಕೂತ್ಕೊಳ್ಳೋ ಹೋಗ. ಯಾವ್ದು ಗುರು ಸೆಟ್ ಆಗತ್ತೀವ್ರ?
ಏನು ಬ್ರ ಏನಿಲ್ಲ ಮುಲಿ ಮುಖ ತೋರಿಸು. ಗಿಳಿಯೇ ಗಿಳಿಯೇ ನನ್ನ ಚಾರ್ಜ್ ಆಗಲ್ಲ ಸ್ಪೀಡಾಗಿ. ಕಿಶನ್ ಬೈ ಅಷ್ಟೊಂದೆಲ್ಲ ಇದು ಮಾಡ್ತಾರೆ. ಒರಿಜಿನಲ್ ಚಾರ್ಜರ್ ಕಿಶನ್ ಬೈ ಇವಾಗ ಇವನು ಅಂದ್ಬಿಟ್ಟು ಇವಾಗ ಬೈ ಬೈಗೋದ. ನೆಕ್ಸ್ಟ್ ಹೇಳಪ್ಪ, ನೆಕ್ಸ್ಟ್ ಏನು ಹೇಳು. ನೀನು ನಮ್ನೇ ಹೆಂಗೇನೇನ್ ಹೇಳ್ತೀಯೋ ನೀನು, ದೇವರಿಗೆ ಗೊತ್ತು. ಅಲ್ಲ ಇಲ್ಲೆಲ್ಲ ಖರ್ಚು ಮಾಡ್ತಿ ಕಾರಿಗೆ ಒಂದು ಒರಿಜಿನಲ್ ಇದು ನೀಡುವೆ. ಏನ್ ಕಿಶನ್ ನೀನು ಈ ತರ ಹೋಗ್ಲಾಕಾಗ್ಬಿಟ್ಟೆ. AC ಹಾಕಿದ್ದೆ, ಮೂಗ್ ಬ್ಲಾಕ್ ಸಿಮೆಂಟ್ ಕಟ್ಟಿದ್ರು ನೆನೆ ನೈಟ್ ಅಲ್ಲ. ಏನ್ ಗೊತ್ತಾಗಿಲ್ಲ. ನಾನು ಸರಾಸರ ಅಂತಿದ್ರೆ ಡ್ಯಾನಿಗೆ ಬಾಯಿ ಹಾಕ್ಬೇಕು ಅನ್ಸ್ತೈತೆ ಮುಗ್ಗೆ. ಬೇಕಾದ್ರೆ ಹೇಳು, ಮೂಗು ಶೀಣ್ತೀನಿ. ಯಾಕೆ ಮಲ್ಲಿಗೆ ಬಾಯಿ ಇಟ್ಟು ಎಳಿತಾರಂತೆ ನೋಡು ಪೈಪ. ನೆನ್ನೆ ನಮ್ಮ ಮುಲ್ಲಾ ಸಾಬಿ ಅವ್ರ ಪೈಪಿಗೆ ಎಳಿತಿದ್ರು ಗೊತ್ತಾ ಮೊನ್ನೆ GT-ಗ. ಎಳಿತವ್ರೆ ಏನು ಯಾರು ರೆಡಿ ಮಾಡಿದ್ರು? ಹೌದು GT-ನ ಗ್ಯಾರೇಜ್ ಅಂತ ತಗೊಂಡೋಗ. ಅವನೇನ್ ಫುಲ್ ಏನ್ ರೆಡಿ ಮಾಡಿಲ್ಲ. ಬ್ರೇಕ್ ಹಿಡಿದೈತಾ? ಇವಾಗ ಸರ್ವಿಸ್ ಇವಾಗ ಓಕೆ ಮಚ್ಚ. ಏನ್ ಗೊತ್ತಾ ಗೈಸ್, ಗೊತ್ತಿಲ್ಲ ಅಂದ್ರೆ ಬಿಚ್ಚಬಾರ್ದು. GT ಪಂಚರ್ ಹಾಕ್ಸಕ್ ಹೋಗ್ಬಿಟ್ಟು ಟೈರ್ ಬಿಚ್ಚು ಅಂದ್ರೆ ಬ್ರೇಕ್ದು ಏರ್ ಔಟ್ ಮಾಡ್ಬಿಟ್ಟು ಬ್ರೇಕ್ ಆಯಿಲ್ ಎಲ್ಲ ಲೀಕೇಜ್ ಮಾಡ್ಬಿಟ್ಟು ಪ್ಯಾಕೇಜ್ ಮಾಡ್ಬಿಟ್ಟು ಫಸ್ಟ್ ಆಫ್ ಆಲ್ ಕೊಟ್ಟವ್ರು ನೀವೇ ಅಂತ ಬಂದ್ಬಿಟ್ಟು ಬ್ರೇಕ್ ಹಿಡಿತಿಲ್ಲ ಅವರು. ಅದು ನೋಡಿದ್ರೆ ಬ್ರೇಕ್ ಕ್ಲಚ್ ಆಗ್ಬಿಟ್ಟೈತಿ. ಟೈಮಲ್ಲಿ ನಿನಗೆ ಏನು ಮಾಡಕ್ಕಾಗಲ್ಲ. ಪಂಚರ್ ಆಯ್ತು, ಅಟ್ಲೀಸ್ಟ್ ರಿಮ್ ಹೋಗಿದ್ರೆ ಏನ್ ಮಾಡ್ತಿದ್ದೆ. ಇವಾಗ ಬೇರೆ ಕಡೆ ಇಲ್ಲಿಂದ 2 ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ಬೇಕಂದ್ರೆ ಆಗುತ್ತಾ? ಗಾಡಿನೆಲ್ಲ ತಳ್ಕೊಂಡು ಹೋಗ್ಬೇಕಂದ್ರೆ ಆಗುತ್ತಾ? ತಳ್ಳಬೇಕು ಅಷ್ಟೇ. ನಿನ್ ಡಿಯೋಗೆನೆ ಏರ್ ಓಡಿಸಲ್ಲ. ಇವಾಗ್ಲೂ ಏರ್ ಓಡಿಸಿಲ್ಲ. ನಾವು ಇವಾಗೆಲ್ಲ ಹೋಗ್ತಾ ಇದೀವಿ, ಇಲ್ಲ ಅಂದ್ರೆ ಕರ್ಕೊಂಡೋಗಿ ಓಡಿಸ್ತಾ ಇದ್ದೀನಿ. ಅದು ಡೈಲಿ ಓಡಿಸ್ತೀನಿ. ಕಸ್ಟಮರ್ ಕುತ್ಕೊಂತಾರಲ್ಲ ಸ್ಯಾಮ್ಸಂಗ್ ಯಾರವನು? ಸ್ಯಾಮ್ಸಂಗ್ ಎಷ್ಟು ಹೊಡೆದ ನಿನ್ಗೆ? ಸ್ಯಾಮ್ಸಂಗ್ ಅಲ್ಲಿ ಎಷ್ಟು 16 ನೋಕಿಯಲ್ಲ ಹೊಡೆದಿದ್ದು. ಮಲ್ಲಿ ಒಂದ್ ಕೇಳಿಸ್ಕೊ, ಇಲ್ಲಿ ತೋರಿಸು, ನಾನು ತೋರಿಸಿ ಕುಡ್ತಿದ್ದ ಹಂಗಾದ್ರೆ ನೀನು. ಮಲ್ಲಿ ಇಲ್ಲಿ ನೋಡು, ಮಲ್ಲಿ ಇಲ್ಲಿ ನೋಡು. ಏನಂತಾರೆ ಮಲ್ಲಿ ಇದನ್ನ? ಆಟೋಮೆಟಿಕ್ ಮ್ಯಾನ್ಯಲ್ ಮಲ್ಲಿ ಇದು. ನೋಡಿ ಇಲ್ಲಿ ಏನಂತಾರೆ, ಆಟೋಮೆಟಿಕ್ ಮ್ಯಾನ್ಯಲ್ ಅಂತಾರೆ ಇದನ್ನ. ಚಪ್ಪರ್ ಅದಕ್ಕೆ ಹೇಳೋದು ಸ್ವಲ್ಪ ಜ್ಞಾನ ಇರಬೇಕು. ಏನ್ ಹೇಳಿ ಮಾತಾಡ್ಬೇಕು ಒಬ್ರ ಜೊತೆ ಅಂದ್ರೆ. ಕೀಯಲ್ಲಿ ಲಾಕ್ ಮಾಡಿ ತೋರಿಸ್ತೀನಿ ಹಿಂದೆ. ಕೀಯಲ್ಲಿ ಒಂದು ಬಟನ್ ಹಾಕಿದ್ರು ಆಟೋಮೆಟಿಕ್ ಕ್ಲೋಸ್ ಆಗಾದ್ರೆ ಆಟೋಮೆಟಿಕ್ ಅಂತ ಇರುತ್ತೆ. ಏನಿದು ಸೆಲ್ಫ್ ಪೆಟ್ರೋಲ್ ಬಂಕ್? ಏನಿದು ಮ್ಯಾನ್ಯಲ್? ಇದು ಮ್ಯಾನ್ಯಲ್ ಅಂತೆ ಅಪ್ಪ. ನೋಡ್ರಪ್ಪ, ಇನ್ನೊಂದು ಹೇಳಿದೆ ಏನು, ಸೆಲ್ಫ್ ಪೆಟ್ರೋಲ್ ಬಂಕ್ ಅಲ್ಲಿ ಸೆಲ್ಲು ಇರೋದೇ ಒಂದು, ಅದು ಬೆಂಗಳೂರಿಗೆ ಅಂದೆ, ನಾನು ಕರ್ನಾಟಕ ಅಂದೆ. ಅದು ಚಪ್ಪರ್ ಸೋತೆ ಸರಿಯಪ್ಪ. ಆಯ್ತು, ಕಪ್ ಬೇಕೇನಪ್ಪ ನಿಂಗೆ? ಆಮೇಲೆ ಇನ್ನೊಂದು ಅಂತ ಏಷ್ಯಾ ಕಪ್ ಗೆದ್ದಿರ ಇಂಡಿಯನ್ ಟೀಮೇ ಕಪ್ ಎತ್ಕೊಳ್ಳಿಲ್ಲ. ಈ ನನ್ನ ಮಕ್ಳು ಕಪ್ ಕಲಿತಾವ್ರೆ. ಕಪ್ ಬೇಕು ಹೇಳೋ ನಿಂಗೆ ಗೆದ್ದಿರೋದಕ್ಕೆ. ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ. ಏನು ಕ್ಯಾಮ್ರಾ ಆನ್ ಮಾಡಿದ್ರ? ಇಲ್ಲ ಕ್ಯಾಮ್ರಾ ಆನ್ ಮಾಡಿದ್ರೆ ಸ್ವಲ್ಪ ಕೊಡ್ತೀನಿ ಅಂತ ಗೊತ್ತು. ಎಕ್ಸ್ಟ್ರಾ ಆಗ್ಬಿಡಿ ಏನೇನು ತೆಂತಿದೆ ಅಂತ ಗೊತ್ತು. ಮಿಂಟ್ರಿ ಮೇಗ ನೀನು. ಕಿಶನ್ ಗಾಡಿ ನಿಂತೈತೆ ನೋಡು. ಯಾವುದು ಕರಿಷ್ಮಾ? ಇಲ್ಲ R15 ಅಲ್ಲೋಡೆ. ಇಲ್ಲ R15 ಅಂತ ಕರಿಷ್ಮಾ. ಅಲ್ಲಿ ಬೋರ್ಡಲ್ಲಿ ಇರೋದು ಹೇಳಿದ್ ನಾನು. ಅದು ಹಂಗೆ ಅದು R15 ಕರಿಷ್ಮಾ ಮಿಕ್ಸ್ ಆಗಿ ಬಂದಿರೋ ಗಾಡಿ ಅದು. ಅಲ್ಲ, ಆ ಗಾಡಿ ಹೆಸರೇನು? ಏಪ್ರಿಲ್ 457 GT ಬಗ್ಗೆ ಮಾತಾಡ್ತಾನೆ ನೋಡ. 5 ಲಕ್ಷ ಗಾಡಿ ಅದು. ಏನಂತ GT ಬಗ್ಗೆ ಬ್ರೋ? GT ಗಿರ ಫ್ಯಾನ್ ಬೇಸ್ ನಮ್ಮನ್ನ ಏಪ್ರಿಲ್ ಆಗೈತಾ ಬ್ರೋ? ಇಲ್ಲ ಇಲ್ಲ, ಕಮೆಂಟ್ ಸೆಕ್ಷನ್ ಹಾಕ್ರಿ ಜಾಸ್ತಿ. ಇಲ್ಲ GT-ಗೆ. ಆದ್ರೆ GT ಫ್ಯಾನ್ ಬೇಸ್ ಇದೆ, ಅದನ್ನ ತಗೊಂಡವನಿಗೆ ಅಷ್ಟೇ ಗೊತ್ತು ಅದ್ರ ಬೇಸು. ಅದು ನಿನಗೆ ಅಷ್ಟೇ ಗೊತ್ತು. ನಿನಗೆ ಅದೇನೋ ತಗೊಂಡಿದೀವಿ ಅಂದ್ರೆ ಏನು ಮೇಂಟೈನ್ ಮಾಡ್ಬೇಕಲ್ಲ ಅವರು. ಮೇಂಟೈನ್ ಮಾಡೋದು ಬೇರೆ, ಹೋಗೋದು ಬೇರೆ. ಅದನ್ನೇ ಹೇಳ್ತಾ ಇರೋದು. ನಮ್ಮ ಜನತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕೆ ಏನು ತೊಂದರೆ ಇಲ್ಲ. ತಗೊಂಡಾದ್ಮೇಲೆ ಹಾಕು ಅಂದ್ರೆ ಹಾಕಲ್ಲ. ಅರ್ಥ ಆಯ್ತಾ? ಇವನ್ ನೀನು ಅಷ್ಟೇ. ಫ್ಯಾನ್ ಬೇಸ್ ಇತ್ತು, ಚೆನ್ನಾಗಿತ್ತು, ಮಸ್ತಾಗಿದೆ GT ನೋಡೋದಕ್ಕೆಲ್ಲ. ತಗೊಳ್ಳೋವರೆಗೂ ನಿನಗೂ ಹಂಗೆ ಇತ್ತು. ತಗೊಂಡಾದ್ಮೇಲೆ ಅಷ್ಟೇ ನಿಂಗೆ ಫೀಲ್ ಆಗಿದ್ದಲ್ಲ. ಅವನು ತಗೊಂಡು ಫೀಲ್ ಆಗಿ ನಿನ್ ಕೈಲಿ ಆಗ್ತಿಲ್ಲ. ಆದ್ರೆ ಹೋಗ್ತಾ ಇದಾರೆ ಒಬ್ಬ ಎಲ್ಲ ತಿರುಗಿ ನೋಡ್ತಾರೆ. ಅದಕ್ಕೋಸ್ಕರ ಯಾರ್ಯಾರು ಮಾಡಿದಿರ ಅವಳಿಗಳ? ನೀನೊಂದು ಕೆಲಸ ಮಾಡು. ಸಿಗ್ತಾ ಇಲ್ಲ ಅದು. ಬರೋದು ಬಿಟ್ಬಿಟ್ಟು ಸಿಗ್ತಾ ಇಟ್ಕೊಂಡ ನೋಡು.
ಥರ ಎಷ್ಟು ಜನ ಓಡಾಡಿದ್ದಾರೆ. ಕೊಡ್ತಾರೆ ಕಿಸ್ಸು. ಲೆಫ್ಟ್ ಹೋಗ್ತಾನೆ. ಮತ್ತೆ ತಿರ್ಕೊಂಡ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ, ಏನು ಎತ್ತಲ್ಲ ಹೇಳ್ತೀವಿ. ಆಲ್ರೆಡಿ ಹೊರಟ್ಬಿಟ್ಟು ಬಂದಿದ್ದೀವಿ ಇಷ್ಟು. ಸೊ ಇನ್ನು ಲಾಗಲ್ಲಿ ವೆಲ್ಕಮೇ ಮಾಡಿಲ್ಲ. ವೆಲ್ಕಮ್ ಟು ದ ನ್ಯೂ ಲಾಗ್. ಕೋಲ್ಡ್ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದ್ರ ಒಳಗಡೆ ಏನೋ ಒಂದಿದೆ, ತೋರಿಸ್ತೀನಿ ನಾನು ನಿಮಗೆ. ಇದು ಹಾರೋಹಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಒಳಗೆ? ಈ ಸೌಂಡ್ ಕೇಳಿದ್ದೀರಾ ಎಲ್ಲ? ಇವನಿಗೆ ಲಾಳ ಕೆಡಿಸ್ಬೇಕು, ಅದಕ್ಕೆ ಕರ್ಕೊಂಡು ನೋಡ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ನೋಡೋಣ ಏನು ಆಯ್ತಾ ನಿಮಗೂ ತೋರಿಸ್ತಾನೆ. ಒಳಗಡೆ ಇದೆ ಐಟಮ್, ಒಳಗಡೆ ತೋರಿಸು. ಶೆಡ್ ಒಳಗಡೆ ಸ್ಮೆಲ್ ಬರ್ತಿಲ್ಲ? ಸ್ಮೆಲ್ ಹಂಗೆ. ನೀನು ಯಾವ ಕುಡಿತಿದ್ದೆ? ಯಾವ ಸೆಡೆ ನನ್ನ ಮಗ ಸ್ಮೆಲ್ ಬರ. ಇವ್ರು ನಮ್ಮ ಫ್ರೆಂಡ್ ವೈಪರ್ ಪೂರ್ಣಚಂದ್ರ, ಇವ್ರು ಮಲ್ಲಿಕ್. ಯಾವಾಗಿಂದ ಇದೆ ಬ್ರೋ ಇದು? ಇವಾಗ ಜಸ್ಟ್ 1.5 months ಆಯ್ತು. ಇವಾಗ ಸ್ಟಾರ್ಟ್ ಮಾಡಿ. ನೀವಿರೋದು ಬೆಂಗಳೂರು ಕನಕಪುರ. ಓ ಕುಮಾರಸ್ವಾಮಿ. ಈಗಾಗಲೇ ಕುಮಾರಸ್ವಾಮಿ ಟಿಪ್ಪಲ್ ಅಂತ ಇದೆ. ಅಲ್ಲೇ ನಾನು ಮತ್ತು ಇಬ್ಬರು ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಕೂದಲು ಹೇಳಿದ್ರು? ಇವಾಗ 6 ಇದೆ ಸದ್ಯಕ್ಕೆ. ಬಟ್ ಓಟ್ಸ್ ಅಂತದ್ದು 4 ಮಾಡಿ ಇನ್ನೆರಡು ಟ್ರೈನ್ ಮಾಡ್ತಾ ಇದ್ದೀವಿ. ಬೇರೆ ಏನೇನು ಮಾಡ್ತಿದ್ದೀರಾ? ಈ ಸದ್ಯಕ್ಕಂತೂ ಅದು ATV ಇಟ್ಟಿದ್ದೀವಿ. ATV ಇದೆ, ಇದಿದೆ, ಶೂಟಿಂಗ್ ಇದೆ, ಗನ್ ಶೂಟಿಂಗ್ ಎಲ್ಲ ಇದು ಮಾಡ್ತಾ ಇದ್ದೀವಿ. ಆರ್ಚರಿ ಇಟ್ಟಿದ್ದೀವಿ. ಕ್ಯಾಂಪ್ ಫೈರು ಅದು ಎಲ್ಲ ಮಳೆ ಬಂತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಯಾಂಪ್ ಫೈರ್ ಎಲ್ಲ ಸದ್ಯ ನಿಲ್ಲಿಸಿದ್ವಿ. ಓಕೆ, ಸ್ಟೇಯಿಂಗ್ ಅದೇ ಅದು ಟೆಂಟಿಗೋಸ್ಕರ ಇದು ಮಾಡ್ತಾ ಇದ್ದೀವಿ. ಮುಂದೆ ನೆಕ್ಸ್ಟ್ ಸ್ಟೇಬಲ್ ಪಕ್ಕನೇ ಒಂದು ರೂಮ್ ಮಾಡಿಕೊಂಡು ಓಕೆ ಕುದುರೆ ಪಕ್ಕನೇ ಇರಲಿ ಅಂತ ಜನ. ಒಂದು ಮಜಾ ಇರ್ತದೆ, ವೈಬ್ ಇರ್ತದೆ. ಬನ್ನಿ ನೋಡಿ, ಬನ್ನಿ ನೋಡೋಣ ಬನ್ನಿ. ಹೆಂಗೆ ಸೌಂಡು ಇದ್ಯಾವುದು? ಚಿಕ್ಕದಿದೆಯಾ ಸರ್? ಚಿಕ್ಕ ಫೋನಿಗೆ ತರಲಿಲ್ಲ ಸರ್, ತರಬೇಕು. ಓಕೆ, ಫೋನಿಗೆ ತರಬೇಕು. ಇಲ್ಲಿ ಕುರಿ ಮರಿಗಳಿದೆ ನೋಡಿ, ತಗೊಳ್ಳಿ, ನೋಡ್ಕೊಳ್ಳಿ ಬೇಕಾದ್ರೆ. ಕುರಿ ಮರಿ ಆ ಕಡೆ ಅಲ್ಲಿ ಸಣ್ಣಿದೆ, ಅಲ್ಲಿ ಒಳಗಡೆ ಅಲ್ಲಿದೆ. ಇಲ್ಲಿದೆ ನೋಡು. ಸಖತ್ತಾಗಿದೆ. ಇದನ್ನ ಹಿಡ್ಕೊಂಡು ಹೆಂಗ್ ಗೊತ್ತಾ ಫೋಟೋ ಹಾಕೋದು? ಗೋಸ್ಟ್ ಏಯ್ ಸರಿಯಾಗಿ ನೋಡ್ತೈತೆ. ಸರಿ ಸರಿ, ಟಾಟಾ, ಬಾಯ್ ಬಾಯ್. ಹೌದಾ? ಸರ್ ಸಖತ್ತಾಗಿದಾವೆ ಕುರಿ ಮರಿ. ಒಳ್ಳೆ ಮಜಾ ಕೊಟ್ಟು. ಹೆಂಗೆ ಹೇಳ್ದಂಗೆ ಕೇಳ್ತಾವೆ ಹೆಂಗೆ? ಎಲ್ಲ ಕೇಳ್ತಾರೆ, ಟ್ರೈನ್ ಆರಾಮಾಗಿ ಕೇಳ್ತಾರೆ. ನಾವೇ ತಿನ್ನೋದು ಅನ್ನಲ್ಲ. ಇವನ ಹತ್ರ ಹೋಗ್ಬೇಡ್ರಿ, ಮತ್ತೆ ಮಾಡ್ಕೊಂಡು ಬಿಸ್ಕೆಟ್ ತಿನ್ಸ್ತಾ ಹೋಗ್ಬೇಕು. ಹಂಗೆ ಹಂಗೆ ಹೋದೆ ಅಂತಂದರೆ ಕಿತ್ತುಬಿಡೋಣ. ಅಲ್ವಾ? ಕುದುರೆಗಳು ಕತ್ತಿದ್ರೆ ಹೋಗಿ ಅಂತಾನೆ. ಸೆಕೆಂಡ್ ಗೋಲ್ಡನ್ ರೂಲ್ ಅಂದರೆ ಕುದುರೆ ಹಿಂದೆ ಯಾವತ್ತೂ ಹೋಗ್ಬಾರ್ದು. ಹಿಂದೆ ಯಾವತ್ತೂ ಹೋಗ್ಬಾರ್ದು. ಕುದುರೆ ಹಿಂದೆ ಹೋಗ್ಬಾರ್ದು, ಮುಂದೆಯಿಂದಾನೆ ಮುಂದೆಯಿಂದಾನೆ ಹೋಗ್ಬೇಕು. ಕುದುರೆ ಹಿಂದೆ ಪ್ರೇರಣೆ ಮಾಡಲ್ವಾ, ಕಾಲಲ್ಲಿ ರಫ್ ಅಂತ ಹೋಗ್ಬಿಡುತ್ತೆ. ಕುದುರೆ ಏನೋ ನೋಡಿಲ್ಲ ಅಂತಿತ್ತಲ್ಲ ಮಲ್ಲಿ. ಸೌಂಡು, ಈ ಸೌಂಡ್ ಎಲ್ಲಾದ್ರು ಏನ್ ಹೆಸರು ಸರ್ ಇದು? ಇಲ್ಲ, ನಾನು ಹೇಳ್ತೇನೆ ಬನ್ನಿ. ನಾನು ಹೇಳ್ಬೇಡ, ಅದಕ್ಕೆ ಸ್ಟ್ರೈಟ್ ಫಾರ್ಟಾಗಿ ಹೇಳ್ತೇನೆ. ನೋಡ್ಬೇಕಾ? ಎಲ್ಲೋ ಕುದುರೆ ಇಲ್ಲೆಲ್ಲ ಮುಟ್ತಾರಲ್ಲ. ಹೆಸರು ನವಾಬು. ಇವನಿಗೆ ಇಲ್ಲಿ ಕುದುರೆ ಇಲ್ಲಿ ಮುಟ್ಬೇಕು ಆ್ಯಕ್ಚುಲಿ, ಈ ಸೈಡಿಗೆ. ಫಸ್ಟ್ ಸ್ಟಾರ್ಟಿಂಗ್ ಅವನಿಗೆ ಸ್ಮೆಲ್ ಬರಲಿ, ಓಕೆ, ಪರಿಚಯದವ್ರ ಅಂತ ಗೊತ್ತಾದ್ಮೇಲೆ ಆಟೋಮೆಟಿಕ್ಲಿ ಇವನ ಹೆಸರು ನವಾಬ್ ಅಂತ. ನವಾಬ್. ಅವನು ಮಸ್ತಾನು. ಮಸ್ತ. ಇವನು ಸಂಜು, ಹಾಂ, ಅವನು ಬ್ಲೇಸ್ ಅಂತ. ಬ್ಲೇಸ್. ನವಾಬ್, ವಾವ್, ಮಸ್ತಾನ್, ಮಸ್ತಾನ್, ಸಂಜು. ಸಂಜು, ಬ್ಲೇಸ್. ಪ್ಲೇಸ್. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನಿಮ್ದು ಯಾವುದು? ಅಲ್ಲೊಬ್ಳಿದಾನೆ ಬಸಂತಿ ಅಂತ. ಬಸಂತಿ. ಸ್ವಲ್ಪ ಈಟ್ ಇದ್ದಾನೆ ಅಂತ ಅವಳಿಗೆ ಕಟ್ ಹಾಕಿದ್ದೀವಿ. ಓಕೆ ಓಕೆ ಓಕೆ. ಯಾಕಂದ್ರೆ ಅವಳಿಗೆ ಇಂಟರ್ವ್ಯೂ ಅಂತ ಈ 4 ಮಕ್ಕಳು ರೊಚ್ಚಿಗೆ ಎದ್ದು ಬಿಡ್ತಾರೆ. ರೊಚ್ಚಿಗೆ ಬಿಡ್ತಾರೆ. ನೆಕ್ಸ್ಟ್ ಲೆವೆಲ್. ನೋಡು, ಈಟು ಏನೋ ಕುದುರೆಗೆ ಏನೋ ಕುದುರೆಗೆ ಏನೋ ಇರುತ್ತೆ ಅಂದಲ್ಲ. ಹಾ, ನೋಡಪ್ಪ ಕುದುರೆದು. ಮಲ್ಲಿ, ಕುದುರೆಗೂ ಮನುಷ್ಯರಿಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ.
ಏನೊಂದು 3-4 ಇಂಚ್ ಉದ್ದ ಇರುತ್ತೆ ಅಷ್ಟೇ. ಅಲ್ಲಿ ನೋಡು ನೋಡಪ್ಪ ಅದ್ರದ್ದು. ಅಷ್ಟೇ. ಸುಮ್ಮನೆ ಹೇಳ್ತಾ ಇದೀನಿ ನಮ್ಮ ಮಲ್ಲಿದ್ದು ಅವಾಗ ನಿಮ್ದು ಇದು ವಿಡಿಯೋ ಮಾತ್ರ ನೆಕ್ಸ್ಟ್ ಮುಟ್ಬೋದಾ? ನಾನು ಬಂದ್ರೆ ಮುಟ್ಟಿ ಆರಾಮ ಇವಾಗ ಮುಟ್ಟಿ ಕುದುರೆಗಳು ಹೆಂಗೆ ಅಂತ ನೀವು ಕಂಡುಹಿಡಬೇಕು ಅಂದ್ರೆ ಹತ್ರ ಹೋದ ತಕ್ಷಣ ಕಿವಿ ಹಿಂದೆ ಮಾಡಿ ಫುಲ್ಲು ಈ ಕಿವಿ ಹಿಂದೆ ಮಾಡ್ತಾ ಇದೆ ಅಂತ ತಕ್ಷಣ ಅರ್ಥ ಮಾಡ್ಕೊಳ್ಳಿ ಅವ್ನು ಕಸ್ತಾನೆ ಅಂತ, ಅವ್ನಿಗೆ ಇಷ್ಟ ಇಲ್ಲ ಅಂತ. ಓಕೆ 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 ಕುದುರೆ ನಾರ್ಮಲ್ ಕಿವಿ ಹಿಂಗೆ ನಾರ್ಮಲ್ ಇತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಿವಿ ಹಿಂದೆ ಹೋಯ್ತು ಓಕೆ. ಈ ಬಾಯಿ ಮುಂದೆ ಬಂತು ಅಂತಂದ್ರೆ ಅವ್ನು ಕಚ್ಚೋ ಚಾನ್ಸಸ್ ಇದೆ ಅಂತ. ಸರ್ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇದು ಕುದುರೆ? ಕುದುರೆ ಇವಾಗ ಸರ್ ನಿಮ್ಗೆ ಯಾವ ಥರ ಇದ್ರ ಮೇಲೆ ಇಂಟ್ರೆಸ್ಟ್ ಬಂದಿದ್ದು? ಮೊದಲಿಂದ ಇತ್ತು ಸರ್, ಮೊದಲಿಂದನೂ ಇತ್ತು. ಇಂಟ್ರೆಸ್ಟ್ ಅನ್ನೋಕ್ಕಿಂತ ಏನಿದು? ಫುಡ್ಡು. ಏನು ಫುಡ್ ಅದು? ಈಗ ನಾವು ಚಕ್ಕೆ ಬೂಸ ಎಲ್ಲ ಹಾಕ್ತೀವಲ್ಲ ನಾರ್ಮಲಿ ಹಸುಗಳಿಗೆ, ಅದೇ ಥರ ಇದ್ರದ್ದು ಫುಡ್. ಓಕೆ ಓಕೆ. ಏನೇನು ತಿನ್ನುತ್ತಿದ್ದು? ಶೇಂಗಾ ಹೊಟ್ಟು, ಚಕ್ಕೆ ಬೂಸ, ಆಮೇಲೆ ಫೀಡು ಇವೆಲ್ಲ ತಿಂತಾರೆ. ನಾಯಿಗೂ ಕುದುರೆಗೂ ಒಂದೇ ಡಿಫ್ರೆನ್ಸ್ ಏನಂತಾರೆ, ಕುದುರೆಗಳು ಹೊಡಿತಾರೆ, ನಾಯಿಗೂ ಕಷ್ಟ ಅಷ್ಟೇ ಡಿಫ್ರೆನ್ಸ್. ಒಂದ್ಸರಿ ಬಾಂಡ್ ಕರೆಕ್ಟಾಗಿ ಆಗ್ಬಿಡ್ತು ಅಂದರೆ ಅಲ್ಲಿಂದ ಬರ್ತಾನೆ ನಾನು ಬ್ಲೇಸ್ ಅಂತಂದರೆ ಅವ್ನಿಗೆ ಇಲ್ಲಿಂದಾನೆ ಕೀ ಅಂತ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಟ್ಯಾಚ್ಮೆಂಟ್. ಹಾಂ, ನಾಯಿಗಳ ಜೊತೆ ಹೆಂಗಿರುತ್ತೆ ನಮಗೆ? ಈಗ ಹಿಂಗೆ ಹೋಗ್ತಾ ಇದೆ, ಮುಖ ಹಿಂಗೆ ಮಾಡ್ತೇನೆ ಅಂತಂದರೆ ಅರ್ಥ ನೆಕ್ಸ್ಟ್ ಬರ್ತಾನೆ ಅವನು ಕಚ್ಚಕ್ಕೆ. ಅಪ್ಪ ಸುಮ್ಮನೆ ನಾರ್ಮಲ್ ಕಿವಿ ಹಿಂಗೆ ನಾರ್ಮಲ್ ಇತ್ತು ಅಂತಂದರೆ ಹಿಂಗೆ ಆ ಥರ. ಈಗ ನಾರ್ಮಲ್ ಹಿಂಗೆ ಸಂಜು ಅದೇ ಬಿಟ್ಟು ಈ ನಾರ್ಮಲ್ ಹಿಂಗೆ ಇದ್ದಾಗ ಹೇಯ್ ಹೇಯ್ ಈ ಥರ ಕೈ ಮಾಡ್ಬೇಕಾದ್ರೆ ಹಿಂಗೆ ಮಾರ್ಕ್ ಆಗಲ್ಲ. ಸ್ವಲ್ಪ ಗದರಿಸ್ಬೇಕು, ಸ್ವಲ್ಪ ಗದರಿಸ್ಬೇಕು, ಸ್ವಲ್ಪ ಪ್ರೀತಿ ಮಾಡಬೇಕು. ಅವ್ನು ಫುಲ್ ಲೂಸ್ ಬಿಟ್ಟರು ಕಷ್ಟನೇ ಕಷ್ಟನೇ, ಫುಲ್ಲು ಗದರಿಸಿದ್ರು ಕಷ್ಟನೇ. ಹ್ಯಾಂಡಲ್ ಹ್ಯಾಂಡಲ್ಕ್ಕೆ ಅದೇನಕ್ಕೆ ಇವಾಗ ಓಪನ್ ಆಯಿತು? ಏನು ನಾವು ಕೂತ್ಕೊಂಡು ಎದ್ವಲ್ಲ, ಎಲ್ಲ ಬಂದಲ್ಲ, ಎಲ್ಲರೂ ಅರೋಸ್ ಆಗ್ತಾರೆ. ಈಗ ಓ ಫೈನ್, ಇದು ರೈಡಿಂಗ್ ಟೈಮು, ಮೈಗೆಲ್ಲ ಲೂಸ್ ಮಾಡ್ತಾರೆ ಆ ಥರ. ಓ ಹಂಗೆ. ನಿಮ್ದು ಯಾವಾಗಿಂದ ಯಾವಾಗ ಓಪನ್ ಇರುತ್ತೆ? ಸೊ ನಮ್ಮ ಮಾರ್ನಿಂಗು 7 to 10 ಇದು 11 ತನಕ. ಮಧ್ಯಾಹ್ನ ಟೈಮ್ ಮಾಡಿಸಲ್ಲ ಬಿಸಿಲು ಸಲುವಾಗಿ. ಪಾಪ ಕುದುರೆಗೂ ಸ್ಟ್ರೆಸ್ಸು, ನಮಗೂ ಸ್ಟ್ರೆಸ್ಸು. ಹಿಂಗೆ ಹೇಳ್ತಾರಲ್ಲ, ಕುದುರೆ ಮೇಲೆ ಅರ್ಧ ಗಂಟೆ ಕುತ್ಕೊಂಡ್ರೆ 1 hour 2 hour ಜಿಮ್ ಮಾಡೋದು. ಓಕೆ, ಅಷ್ಟು ಸ್ಟ್ರೆಸ್ ಅಷ್ಟು ಹೋಗ್ಬಿಡ್ತೀನಿ. ಹೀಟ್ ಜಾಸ್ತಿ ಅಲ್ಲ ಕುದುರೆ. ಓಕೆ, ಕೂತ್ಕೊಂಡು ನೀವು 1 hour ಮಾಡಿಬಿಟ್ರೆ ನಿಮಗೆ ಮೈ ಕೈ ಎಲ್ಲ ಫುಲ್ ಲೂಸ್ ಆಗ್ಬಿಡುತ್ತೆ. ಫುಲ್ ಅಲ್ಲಿ ಮೈ ಕೈ ನರ ಪರ ನೋವು ಇದ್ದಿದ್ದೆಲ್ಲ ಹೋಗುತ್ತೆ. ಹೌದಾ? ಸೊ ಸಂಜೆ ಮತ್ತೆ 3 ಗಂಟೆಯಿಂದ 6 ಗಂಟೆ 7 ಗಂಟೆ ತನಕ ಮಾಡ್ತೀವಿ. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮಗೆ ವೆಲ್ಡೆಟೆಡ್.in ಪೇಜ್ ಇನ್ಸ್ಟಾ ಪೇಜಲ್ಲಿ ಇನ್ಸ್ಟಾ ಇಲ್ಲದೆ ಇನ್ಸ್ಟಾಲ್ದಲ್ಲಿ ಫೋನ್ ನಂಬರ್ ಕೊಡ್ತೀನಿ. ನಾನು ನಿಮ್ಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಒಲಿಗ ಕಾಂಟ್ಯಾಕ್ಟ್ ಮಾಡಿರಿ. ಯಾರೇ ಹಾರ್ಸ್ ರೈಡ್ ಮಾಡಬೇಕು ಅಂತ ಎನಿ ಡೀಟೇಲ್ಸ್. ಇದೆಲ್ಲಿ ಹಾರೋಹಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಇದೆ ಸರ್ ಇದು? 6 ಹಳ್ಳಿಯಿಂದ ಸರ್ 6 ವರ್ಷ 6 ಕಿಲೋಮೀಟರ್. ಒಳ್ಳೆ ವೈಬ್ ಇದೆ, ವಿಲೇಜ್ ವೈಬು, ಒಳ್ಳೆ ಗಾಳಿ ಸಗದಾಗಿ. ಅಲ್ಲಿವರೆಗೂ ಎ ಸಿಲಿ ಬಂದ್ವಿ, ಅಲ್ಲಿಂದ ಎ ಸಿ ಆಫ್ ಮಾಡಿ ಒಳ್ಳೆ ಗಾಳಿ ತೊಗೊಂಡ್ಬಂದ್ವಿ. ಇಲ್ಲಿ ಬಂದವರಲ್ಲ ಅದೇ ಹೇಳ್ತಾರೆ. ಯಾಕಂದರೆ ಕುರಿ, ಕುದುರೆ, ದನ ಎಲ್ಲ ಇದೆ ಇಲ್ಲಿ, ಕೋಳಿ. ಸಂಜು ಐ ಬಾಮ ಇಲ್ಲಿ ಬೈಲಿ ಗುಮ್ಟದೆ ಹೋಗ್ರಿ. ಸಂಜು ಬಾಯಾಕಪ್ಪ, ಒಂದು ಸ್ವಲ್ಪ ಒಂದು ಭುಜ ಕಿತ್ತು ಈಗ ಸೈಡಿನ ಹಳ್ಳಿ ಇರುತ್ತಲ್ಲ, ಅಲ್ಲೆಲ್ಲ ಇದಾವೆ ಸರ್. ಹೌದು, ಸೈಡಿನ ಹಳ್ಳಿ ಇರೋಲ್ಲ. ಅದೇ ಈ ಸೈಡಿನ ಹಳ್ಳಿ ಇರುತ್ತಲ್ಲ, ಏಯ್ ಸರ್ ಎಲ್ಲಿಂದ ತಂದಿದ್ದು? ಸರ್ ಇವನು ಬಂದಿದ್ದು ಇದರಿಂದ, ಪೂನಾಯಿಂದ. ಅವನು ಬಂದಿದ್ದು ಮೈಸೂರಿಂದ. ಓಕೆ, ಇವನು ರಾಜಸ್ಥಾನಿಂದ, ಅವನು ರಾಜಸ್ಥಾನಿಂದ. ಓಕೆ. ಈ ಹಳ್ಳಿ ಸೈಡಿಗೆ ಇರುತ್ತಲ್ಲ, ಸೈಡಿಗೆ ಇರಲ್ಲ, ಹಲ್ಲು ಮುಂದೆ ಇರುತ್ತೆ, ಫುಲ್ ಹಿಂದೆ ಇರುತ್ತೆ. ಓ, ತೆಗಿಬೇಕಾರೆ ನಾವು ಬಿಟ್ಟು ಹಾಕ್ಬೇಕು, ಮಿಲ್ಕ್ ಇರುತ್ತೆ. ಬಿಟ್ಟು ಲಗ ಮಾಡ್ತೀವಲ್ಲ, ಲಗ ಮಿಲ್ಕ್ ಇರುತ್ತೆ ಈ ಜಾಗದಲ್ಲಿ. ಮುಂದ್ಗಡೆ ಹಲ್ಲು ಸ್ವಲ್ಪ ಪ್ರಾಬ್ಲಮ್. ಮುಂದ್ಗಡೆ ಅಲ್ಲೆಲ್ಲ ನನಗೆ ಕಳಿಸ್ತು ಅಂತಂದರೆ ತುಂಬ ಹರ್ಟ್, ತುಂಬ ಸ್ಟ್ರಾಂಗ್ ಇರುತ್ತೆ. ತುಂಬ ಸ್ಟ್ರಾಂಗ್ ಇರುತ್ತೆ. ಬಟ್ ಮಾಡ್ತೀರಾ ಬೇಗ ಮಾಡುವ. ಕೆಳಗಡೆ ಏನಾಗ್ತೀರ ಅದು? ಏನು ನಾನು ಹಾಕ್ತೀನಿ ಅದು ಇದ್ರ ಸ್ಲಿಪ್ಪರ್ ಥರ ಅಲ್ಲ? ಏನೇ ಕಾರಣಕ್ಕೂ ಸ್ಲಿಪ್ ಆಗಬಾರ್ದು ಅಂದ್ಬಿಟ್ಟು. ಆಮೇಲೆ ಗೊರ್ಸು ನಾವು ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ಬೇಕಣ್ಣ, ಅಲ್ಲ ಕರೆಕ್ಟ್. ಎತ್ತಿಗೆ ಎಮ್ಮಿಗೆ ಎಲ್ಲ ರೈಡಿಗೆ ಮುಂಚೆ ಕುದುರೆನ ಹೆಂಗೆ ರೆಡಿ ಮಾಡ್ತಾರೆ ನೋಡ್ರಿ. ಸಂಜು ಬೇಟಾ ಏನ್ ಮಾಡ್ತಿರೋದು ಸರ್ ಇದು? ಏನಂತಾರೆ? ಕುರ್ರ ಕುರ್ರ ಅಂತ ಹೇಳ್ತೀವಿ. ಬಟ್ ಏನಂತಂದ್ರೆ ಬೇಸಿಕ್ಲಿ ಅದಕ್ಕೆ ಮಸಾಜ್ ಮಾಡ್ದಂಗ ಹಿಂಗೆ ಮಸಾಜ್ ಮಾಡ್ದಂಗೆ ಆಗುತ್ತೆ. ಓಕೆ.
एक आदमी बाद में चढ़ेगा ಇದು ಕ್ಲೀನ್ ಮಾಡಿಂದ ಈ ಮೈ ಮೇಲೆ ನರಗಳು ಇರುತ್ತಲ್ಲ ಅದೆಲ್ಲ ಲೂಸ್ ಆಗುತ್ತೆ ಕುತ್ಕೊಂಡು ಎದ್ದಿರುತ್ತಲ್ಲ ಓಕೆ 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 ದಿವಸಕ್ಕೆ ಒಂದ್ಸಲ ಈ ಥರ ಮಾಡಿದ್ರೆ ಅದಕ್ಕೊಂಥರ ಮಸಾಜ್ ಕೊಟ್ಟಂಗೆ. ಓಕೆ 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 ನೈಸ್. ಈ ಥರ ರೆಡಿ ಮಾಡೋದಲ್ಲ ಗೈಸ್. ಸಂಜು ಮೇಲೆ ಮಲ್ಲಿಕ್ ಮಿಕ್ಸನ ಮಿಕ್ಸು ಸಂಜು ಮೇಲೆ ಮಲ್ಲಿಕ್ ಮಿಕ್ಸ್ ರೀ. ಸಂಜು ಏಯ್ ಮಲ್ಲಿ ನಿಂದದು ಫಿಕ್ಸ್ ಆಗ್ಬಿಡು. ಮಿಸ್ ಇಲ್ಲ. ನೀ ಮಾತಾಡೋದು ಎಷ್ಟು 100,000 ಮಾತಾಡೋದು. ನಿನ್ನ ಹೀಟ್ಗೆ ಹೀಟ್ ಇರೋದೇ ಬೇಕು. ನಾವೆಲ್ಲ ಏನ್ ಜುಟ್ಟುಗಳು, ನೀನೆಲ್ಲ ಪುಡಾಂಗು. ನೋಡಲಿ ನೋಡಿ ಇದು ಕೊಡ್ತೈತೆ. ಏಯ್ ಸಂಗಡ ಸಂಗಡ ಕೊಡು. ಕೊಡ್ತಾನೆ ಉಚ್ಚ ಕೊಡ್ತಾನೆ ಇವಾಗ ನೋಡು ಬಾಯಿಗೆ. ಉಚ್ಚ ಕೊಡ್ತಾನೆ ಇವಾಗ ಕಾಲೆತ್ತು. ಲಾಸ್ಟ್ ಒನ್ ಟೈಮ್ ಹೇಳ್ಬಿಡೋಣ ಟಾಟಾ ಮೇ. ಹೆಣ್ಣು ಕುದುರೆ ಎಷ್ಟು ತಿಂಗಳು ಸರ್? ಇವಾಗ 8 ವರ್ಷ ಸರ್. ಬಸಂತಿ ಅಂತ ಹೆಸರು. ಓಕೆ ಓಕೆ ಬಸ್. ಹಾಂ ಕಾಟೆವಾಡಿ ಅಂತ ಒಂದು ಬರುತ್ತೆ. ಓಕೆ ಓಕೆ ಓಕೆ. ಏನು ಲೈಫ್ ಸ್ಪ್ಯಾನ್ ಕುದುರೆದು? ಕುದುರೆದು 18 20 ವರ್ಷ ಈಸಿಲಿ ಬರುತ್ತೆ ಸರ್. ಮೇಂಟೈನ್ ಮಾಡಿದ್ರೆ ನೀವು ಆರಾಮಾಗಿ ಚೆನ್ನಾಗಿ ನೋಡ್ಕೊಂಡ್ರೆ 30-35 ಹೌದಾ? 30-35 ತನಕ ಅಂತೂ ಬರುತ್ತೆ ಆರಾಮಾಗಿ. ಇವಳಿಗೆ ಇವಾಗ 8 ವರ್ಷನಾ? ಇವಳು ಇವಾಗ ಟೀನೇಜ್. ಎಲ್ಲರಿಗಿಂತ ಫಾಸ್ಟ್ ಇರೋದು ಇವಳೆ. ಹೌದಾ? ಓಕೆ. ಇವಳು ಹಾರಿದ್ರೆ ಹಾರೇ ಬಿಡ್ತಾಳೆ. ಟಕ್ಕ 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 ಆಲ್ರೆಡಿ ನಡೆಯ ನೋಡಿ ಗೊತ್ತಾಗುತ್ತೆ. ಹೌದಾ? ಓಕೆ. ಇವಳ ಮೇಲೆ ಇವಾಗ ರೈಡಿಂಗ್ ಎಲ್ಲ ಮಾಡಲ್ವಾ? ಓಕೆ. ಅಲ್ಲ ಅವಳು ಪ್ರೆಗ್ನೆಂಟಾ? ಇಲ್ಲ ಪ್ರೆಗ್ನೆಂಟ್ ಇಲ್ಲ, ಹೀಟಲ್ಲಿದ್ದಾಳೆ. ಓಕೆ. ಓ ಇವಾಗ ಬ್ರೀಡಿಂಗ್ ಮಾಡ್ಸೋ ಟೈಮಾ? ಇಲ್ಲ ಬ್ರೀಡಿಂಗ್ ಏನು ಮಾಡಲ್ಲ. ಓಕೆ ಓಕೆ ಬ್ರೀಡಿಂಗ್ ಏನು ಮಾಡ್ತಿಲ್ಲ. ಬಟ್ ಆದ್ರೆ ಹೀಟಲ್ ದಾಗ ಏನಂತಂದ್ರೆ ಅದು ಹೇಳಿದ್ನಲ್ಲ ಗಂಡು ಕುದುರೆ ಜಾಸ್ತಿ ಪ್ರವೋಕ್ ಆಗುತ್ತೆ. ಓಕೆ 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 ಅದು ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅಲ್ಲಿಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ ಅವ್ರು ಓಕೆ. ಎಕ್ಸೈಟ್ ಆಗ್ಬಿಟ್ರು ಅಂತಂದ್ರೆ ಹೊಸಬ್ರು ರೈಡಿಂಗ್ ಇರುತ್ತಲ್ಲ ಅವ್ರ ಪಾಪ ತೊಂದರೆ ಆಗುತ್ತೆ. ಅದಕ್ಕೆ ದೂರ ಇಟ್ಟಿರೋದು. ಓಕೆ 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 ಹಂಗೆ. ಏನದು ಕಿವಿನ ಹಂಗೆ ಮಾಡ್ತಿದ್ದಾಳೆ? ಅವಳಿಗೆ ಹತ್ರ ಬರೋಕ್ಕೆ ಇಷ್ಟ ಇಲ್ಲ. ಓಕೆ ಹತ್ರ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವಳು ಲ್ಯಾಂಗ್ವೇಜ್ ಓಕೆ ಓಕೆ ಮಕ್ಕಳ ಹತ್ರ ನನಗೆ ಇಷ್ಟ ಇಲ್ಲ, ನೀನು ದೂರ ಇರು ಅಂತ. ಐ ಆಮ್ ಪಿಸ್ಡ್ ಆಫ್ ಅಂತ ಬೇಸಿಕ್ಲಿ. ಓಕೆ. ನೋಡಿ ಸರ್ ಯಾವ್ಯಾವ ಥರ ಇದೆ. ಹೌದು ಬಾಡಿ ಲ್ಯಾಂಗ್ವೇಜ್ ಮೇಲೆ ನಾವು ತಿಳ್ಕೊಂಡು ಇಲ್ಲ ಈ ಬಾಡಿ ಲ್ಯಾಂಗ್ವೇಜ್ ಇದೆ ಅಂತಂದ್ರೆ ಹೋಗ್ಬಾರ್ದು ಹತ್ರ. ಓಕೆ. ಹಂಗೆ ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಅವಳಿಗೆ ತಾನಾಗೆ ಮುಖ ಹಿಂಗೆ ಮುಂದೆ ತರ್ತಾರೆ ನೋಡಿ ಆ ಥರ. ಊಟ ಮಾಡ್ತೀರಾ? ಫಸ್ಟೇ ಹುಡುಗಿರ್ ಕಂಡ್ರೆ ನಮ್ಗಾಗಲ್ಲ, ಅದಕ್ಕೆ ಅದನ್ನು ಬಿಟ್ಕೊಂಡು ನಮ್ಮ ಏನ್ ಬ್ರೋ ಹೆಸರು? ಬಸಂತಿ. ಬಸಂತಿ ಬಿಟ್ಟಿಲ್ಲ ಹತ್ರ. ಬ್ಲೇಸ್ನ ರೆಡಿ ಮಾಡ್ತಾ ಇದ್ದೀನಿ ಸರ್. ರೈಡ್ಗೂ ಮುಂಚೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸೊ ಅವ್ನು ನಮಗೂ ಒಂದು ಒಳ್ಳೆ ಕನೆಕ್ಷನ್ ಬಿಲ್ಡ್ ಆಗಬೇಕು. ಮನುಷ್ಯರಿಗಾಗಲಿ ಯಾರಿಗಾಗಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಲ್ವಾ? ಸೊ ಬ್ಲೇಸ್ನ ಬ್ಲೇಸ್ ಎಕ್ತಾನೆ ಬೇಕಾದ್ರೆ ಹೋಗಿ ಆ ಇವನ ಹತ್ರ ಹೋಗಿ ಬೇಕಾದ್ರೆ. ಬ್ಲೇಸ್ಗೆ ಏಯ್ ಮುಟ್ಟು ಹುಡುಗಿನ ಹೆಂಗೆ ಸವರ್ತೀಯ ಹಂಗೆ ಹಿಂಗೆ ಹೇಳ್ಬೇಕು. ನೀ ಕೈ ಹಿಡಿಯೋದೆ ಅವ್ನಿಗೆ ಅನ್ಸ್ಬೇಕು, ಫೀಲ್ ಆಗ್ಬೇಕು. ನೀನು ಇದು ಮಾಡ, ನೀನು ಗುಮ್ಮಕ್ಕೆ ಹೋಗ್ಬೇಡ ಅವನ್ನ. ಉಸಿರಾಡಿ ಅವ್ನಿಗೆ ಗೊತ್ತಾಗುತ್ತೆ ನೀವು ಟೆನ್ಸ್ ಆಗಿದ್ರೆ ಇಲ್ವಾ ಅಂತ. ಓಕೆ ಓಕೆ ಓಕೆ. ಟೆನ್ಷನ್ ಆಗ್ಬೇಡ ಟೆನ್ಷನ್ ಆಗ್ಬೇಡ ಟೆನ್ಷನ್ ಆಗ್ಬೇಡ ಟೆನ್ಷನ್ ಆಗ್ಬೇಡ. ಮತ್ತೆ ಬಾರೋ ಇಲ್ಲಿ. ನಾನೇ ಕಂಡಿಡಿಬೋದು. ಹಾಂ ಇಷ್ಟೇ 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 ಅಷ್ಟೇ. ನೀವು ಬ್ರೀತ್ ಮಾಡಿ ಆರಾಮ್ ರಿಲ್ಯಾಕ್ಸ್ ಆಗಿರಿ, ಅವ್ನು ಏನು ಮಾಡಲ್ಲ. ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ಬೇಗ ಎದ್ದೇಳು. ಎದ್ದೇಳ್ಬಿಟ್ಟು ಫ್ಯಾನ್ ಬಿಚ್ಚು ಬೇಗ. ಯಾಕೆ ಇನ್ನ ಕೂತ್ಕೊಂಡೇ ಇದೀಯಾ? ಲವ್ ಬೈಟ್ ಕೊಡಬೇಕು ಕುದುರೆ ಬೈಟ್ ಕೊಡು ಕೊಡ. ಈ ನಾಲಿಗೆನ ಇದು ಇಟ್ಕೊಂಡು ಕೊಡೋದಲ್ಲ. ದಪ್ಪ ದಪ್ಪ ಇರೋದು ಬೇಕು, ಕಳ್ಳಿಗಿರೋದು ಬೇಡ. ದಪ್ಪ ದಪ್ಪ ಬೇಕು.
ಕೋಳಿ ಕುಯ್ಯೋಣ. ಯಾವ್ದಿದು ಗಿರಿರಾಜನ? ಇಲ್ಲ ಸರ್, ಇವೆಲ್ಲ ನಾಟಿ ಕೋಳಿಗಳು. ನಾಟಿ ಕೋಳಿ ಕೋಳಿಗಳು ಇದೆ ಗೈಸ್. ರೆಡಿ ಮಾಡ್ತವ್ರೆ, ಲಗ ಮಾಡ್ತವ್ರೆ. ರೈಡ್ಗೂ ಮುಂಚೆ ಫುಲ್ ಲಗ ಮ್ಯಾಕಿ ರೈಡ್ ಮಾಡಿದ್ದೀನಿ ಕುದುರೆ ಮೇಲೆ, ಆದರೆ ಈ ಥರ ಪ್ರಾಪರ್ ರೈಡ್ ಮಾಡಿಲ್ಲ. ಅಂದರೆ ಇದು ಪ್ರಾಪರ್ ಹಾರ್ಸ್ ರೈಡಿಂಗ್. ಇದು ನಾನಲ್ಲಿ ಎಲ್ಲಿ ಶೀಲ್ಡಿಲ್ ಮಾಡಿದ್ದೆ, ಇಟ್ಕೊಂಡು ಸುಮ್ಮನೆ ಓಡಾಡಿದ್ದು ಒಂದು. ಅದು ಅವ್ರು ಹಿಡ್ಕೊಂಡಿದ್ರು ಓಡಾಡಿದೆ. ಇದು ಹಂಗಲ್ಲ, ನಾನೇ ಓಡಾಡ್ತಾ ಇರ್ತೀನಿ ಅಂದರೆ ಸಿಂಗಲ್ ಆಗಿ, ಅದೇ ಹೋಗ್ತಾ ಇರುತ್ತೆ. ಕುದುರೆ ಫ್ಯಾಷನ್. ನಿಮ್ಗೆ ಯಾರಿಗಾದ್ರು ಈ ಥರ ಆಸೆ ಇದ್ದರೆ ಬನ್ನಿರಿ, ವಿಸಿಟ್ ಮಾಡಿರಿ. ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ವೈಲ್ಡ್ ರಿಟ್ರೀಟ್. ಸೊ ಮಿಸ್ ಮಾಡಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಬೆಂಗಳೂರಿಂದ ಏನು 40 ಕಿಲೋಮೀಟರ್ ಇದೆ. ಸೊ ಒಂದೊಳ್ಳೆ ವೈಬ್ ಇದೆ. ನೀವು ಫ್ಯಾಮಿಲಿ ಜೊತೆ ಯಾರನ್ನ ಬೇಕಾದ್ರೆ ಕರ್ಕೊಂಡು ಬರ್ಬೋದು. ಫ್ರೆಂಡ್ಸ್ ಎಲ್ಲ ಬಂದರೆ ಇನ್ನೂ ಮಜಾ ಇರುತ್ತೆ. ಸೊ ನಮ್ಮ ಹುಲಿ ಇದೆ ಇವತ್ತು. ಯಾವುದು? ಓಕೆ ಹಾಂ ಹಾಂ ಓಕೆ ಓಕೆ. ಬೇಬಿ ಎತ್ಕೊಂಡು ಓಡ್ದ ಅಂದ್ರೆ but he's a nice runner. This bugger here, he will run. Next level ಓಡ್ತಾನೆ. You have ridden horse before? No. Nobody? nobody. So that's the reason I'm taking only these three. Acha. Now, if you have, then you will enjoy him. Hey, baby? अपन का है प्लीज. ಸಂಜೋಕಾ ಯಾಕೋ ನಾನು we consider actually him as a lucky horse. He's a lucky horse. ಹಾಂ ಇಲ್ಲಿ ಬಂದವನು the first horse, but we consider him as a very lucky horse. He's a baby, bro. Honestly, ಎಲ್ಲ ಕುದುರೆ ಬಿಡಿ. ಇವನ್ ಮಾತ್ರ, all right, he is very close to our heart and he is a gentleman with ladies. ಇಲ್ಲಿ ಯಾರು ಇಲ್ಲಿ. He will never, I mean, no record of him hurting anybody. ನೋಡ್ರಿ, ನನಗೂ ನೋಡಿದೆ ಇಷ್ಟ ಆಯಿತು ಅಲ್ವಾ? ಇವನ್ ಹೈಟ್ ಕಮ್ಮಿ ಅಂದ್ರೆ he is a sweetheart. ಸಂಜು ಹಂಗೆ ನಾವು ರೆಡಿ ಆಗ್ಬೇಕು ಇವತ್ತು. ಸಂಜು ರೆಕಾರ್ಡ್ ಇದೆ ಬ್ರೋ. ಸಂಜು next level ಆಯ್ತಾರ. ನೀವು ಸ್ವಲ್ಪ ಹೇಳಿದ್ರೆ you have to be, I mean, he's also a sweetheart, but ಹ್ಯಾಂಡಲ್ ವಿತ್ ಕೇರ್ ಬ್ರೋ. ಅಷ್ಟೇ ಹ್ಯಾಂಡಲ್ ವಿತ್ ಕೇರ್. ಅಷ್ಟೇ. ರೆಡಿ ಮಾಡಿದ್ದೀನಿ. ನೀನು ಹೆಂಗೆ ಅದ್ರ ಜೊತೆ ಇರ್ತೀಯ, ಅದು ನಿನ್ನ ಜೊತೆ ಹಂಗಿರ್ತದೆ. You work together, is it? Yes. We have been together for past 15 years. ಫ್ರೆಂಡ್ಸ್. Or you can say more than brothers. bro, this guy's next level. He is into dogs as well. Oh. You guys are into dogs. Yes. And He like dogs. ಯಾವ್ದಾದ್ರು ಕುದುರೆಯಲ್ಲಿ Pit Bull, Cane Corso or Kangal easy ಬಂದಿರುವ. ಕೆನಲ್ ಏನಾದರೂ ಇಟ್ಟಿದ್ದೀರಾ ಸರ್ ನಿಮ್ಮದು? ಕೆನಲ್ ಏನಾದರೂ? ಇನ್ನು ಕಡಲ್ ಗೊತ್ತಾ ನಿಮಗೆ? ಕಡಲ್ ಕಂಪ್ನಿ ಅಂತ ಇದೆ. ಒನ್ ಆಫ್ ದ ಫೌಂಡರ್ ಆಕ್ಚುಲಿ. ಓಕೆ. ಸೊ ಐಟಿ ಜೊತೆ ಇದು ಪ್ಯಾಷನ್ ಜಾಸ್ತಿ ಬೆಳ್ತಾ ಹೋಯ್ತಲ್ಲ. ನಾಯಿ, ಕುದುರೆ, ಕತ್ತೆ, ಕೋಳಿ, ದನ ಎಲ್ಲದ್ರಿಂದ. ಎಸ್ ಸೂಪರ್ ಇರಬೇಕು ಸರ್, ಇರಬೇಕು. ಜೊತೆ ಬಂದಾಗ ಆಟೋಮೆಟಿಕ್ಲಿ ಅದು From the city, away from the city, with your this. ಭಯಾನ. he is actually holding his breath. I'm observing this. As soon as he goes near, no. ಸರ್ ಯಾವುದು ಕುದುರೆ ಇಲ್ಲಿ? The secret is ನೀವು ರಿಲ್ಯಾಕ್ಸ್ ಇರಬೇಕು. ಓಕೆ, ಕುದುರೆ ನಾಯಿ ಒಂದೇ ಪ್ರಕಾರ. As long as you're relaxed, they connect with your heart. Same thing with dogs. ನೀವು ಟೆನ್ಷನ್ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್. ಏನು ಅರ್ಥ ಆಗಿರಲ್ಲ, ಸುಮ್ಮನೆ ಓಕೆ ಅಂತಾನೆ. ಟೆನ್ಷನ್. ಲೆಟ್ಸ್ ಕಮ್ ಆನ್. ಚಲೋ. ರೈಟ್ ಕೈ ಲೂಸ್ ಆದ್ರೂ ಪರವಾಗಿಲ್ಲ, ಲೆಫ್ಟ್ ಕೈ ಇಟ್ಕೊಳ್ಳಿ ಅಷ್ಟೇ ಸಾಕು. ಓಕೆ ಒಂದು ಬಾ ಪಾಚಿನ ಫಸ್ಟ್ ಟೈಮ್ ತೊಗೊಂಡು ಹೋಗ್ತಾ ಇದ್ದೀನಿ. ಪ್ಲೇಸ್ ಏನಮ್ಮ ಪ್ಲೇಸ್ ಕ್ಯಾ ಬಾ ಕೈಸೆ ಹೋಗ. ಓ ಸಾಕತ್ ರಾವ್ರೆ ಗುರು. ಪ್ಲೇಸ್ ಜೊತೆ ಒಳ್ಳೆ ಮಜಾ ಗೈಸ್. ಹಳ್ಳಿ ವೈಪ್ ಮಾಡ್ತೀರಾ, ಜನಗಳ ಜೊತೆ ಇದ್ದು ಜೀವನದಲ್ಲಿ ಬೇಜಾರಾಗಿರ್ತೀರಾ, ಬನ್ನಿ ಈ ಥರ ಪ್ರಾಣಿಗಳ ಜೊತೆ ಎಂಜಾಯ್ ಮಾಡಿರಿ. ಆ ಫೀಲ್ ಬೇರೆ ಥರ ಇರುತ್ತೆ. ಪ್ಲೇಸ್ ಬಾಮ ಚಲೋ ಊಟನ ಕಣಚಿನ ಪ್ಲೇಸ್ ಅಜಾ ಊಟ ಟನ್ ಪ್ಲೇಸ್ ಬಾ ಬಾ ಬಂದ್ಬಿಟ್ಟ ಪ್ಲೇಸು. ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸಖತ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ರಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕಾಯ್ತು. ಗೇಮಿಂಗ್ ಆಗೋಯ್ತು ಜೀವನ ಪೂರ್ತಿ. ಒನ್ಸ್ ಅಪಾನ್ ಎ ಟೈಮ್ ಇತ್ತು, ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಬ್ಯಾಕ್ ಟು ವರ್ಲ್ಡ್ ವಾರ್. ಸೊ ಎಕ್ಸ್ಪೆರಿಮೆಂಟ್ ಇರಬೇಕು ಜೀವನದಲ್ಲಿ, ಎಕ್ಸ್ಪೀರಿಯನ್ಸ್ ಇರಬೇಕು. ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು.
ಇದು ಬ್ರೋ ನಿಮ್ಗೆ ಬೇಜಾನ್ ಭಯ ಇದೆ. ಇದೆ ಅದೇ ತೋರಿಸ್ಬೇಕಿಲ್ಲ. ನಮ್ಮ ತಾಯಿಗೆ 1% ಕೂಡ ಇಲ್ಲಪ್ಪ, ಯಾಕಂದ್ರೆ ನಮ್ಮ ಹುಲಿ ಹಂಗಿದ್ದಾನೆ. Confidence ಅವ್ನಿಗಿದ್ದಾರೆ ನನಗೆ. ಅವನು ಇವ್ರಿಗೆಲ್ಲ ಫಸ್ಟ್ ಕ್ಲಾಸ್ ಅವನು. ಬ್ರೋ ಇವನ್ ಮಗು. ಇವ್ರಿಗೆಲ್ಲ ಫಸ್ಟ್ ಕ್ಲಾಸ್. ಹೌದಾ ಹಾ. ಹಂಗೆ ಬಿಡಿ ಸರಿ. ಬ್ರೋ ಇವನ್ ಮಗು. ಓಕೆ ಸಂಜು 2.5 years ಅಷ್ಟೇ. 5 years 2 ವರ್ಷನಾ? ಅಷ್ಟೇ. 2.5-3 years ಅಷ್ಟೇ ಅವನಿಗೆ. ಓಕೆ Alright, he's like 5 years. 4.5 years. ಇವನ್ ಸ್ವಲ್ಪ ಒಂದು 7 years. ಓಕೆ. ಬಸಂತಿ 8 years. ಪರ್ಫೆಕ್ಟ್ ಜಾಕಿ. ಬಸಂತಿ 8 years. ಬಸಂತ್ is 10 years. ಬಾಬಾ ಬಸಂತಿ ಬಾ ಬಸಂತಿ ಐತೆ ನಿನ್ಗೆ ಬಸಂತಿ ಶಾಟ್. ಕಡಕ್ ಜಾಕಿ ಏ, bro, ಇದೆ ನಡೆಸ್ತಾರೆ. bro. ಏನು ಕತ್ತಾರಲ್ಲ? ಏನಾಗಲ್ಲ ಇದು? ಹೈ ಹೈ ಏನು ಅವರು ಲವ್ ಮಾಡ್ತಾರೋ ಹೆಂಗಿದ್ರು? ಇಲ್ಲ ಬ್ರೋ. ताजू वो डर जाएगा आराम से ಶಬಾಷ್ ಇವಾಗ ನಾವು ಕಾಲಾಕೊಳ್ಳಿ ಬ್ರೋ ಆರಾಮಾಗಿ ರಿಲ್ಯಾಕ್ಸ್. ಔಟ್ ಮಾಡಿ ಹೊರಗೆ ತೆಗೀರಿ ಹೊರಗಡೆ. ರಿಲ್ಯಾಕ್ಸ್ ಬ್ರೋ. ಅಯ್ಯೋ ಅವರು ಗಾಬರಿ ಆಗ್ಬಿಟ್ಟವ್ರೆ. ಏನಾಗಲಿ ಆರಾಮಾಗಿ ಗೋಡಿ ಪಕಡು ಏನಾಗಲ್ಲ ಮಲ್ಲಿ. ಇಲ್ಲಿ ನೋಡಿ ಎಲ್ಲರೂ ಆರಾಮಾಗಿ ಕೂತಿದ್ದಾರೆ. ಇಲ್ಲಿ ನೋಡಿ ಇವರು ಇಲ್ಲಿ ಮಾರ್ಲು ಪೂರಾ ಮಾರ್ಲು ಬ್ರೋ. ರಿಲ್ಯಾಕ್ಸ್ ಮಲ್ಲಿಗೆ ಏನಾಗಲ್ಲ. ಬದರ್ ಭಾई वो बसंती को देखिए. ಒಳ್ಳೆ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಿನಗೆ ಏನು ಅನಿಸ್ತು ಮಚ್ಚ? ನನಗೂ ಮಸ್ತ್ ಅನ್ನಿಸ್ತು. ಒಂಥರ ಎಲ್ಲೋ ಕಾಡಲ್ಲಿ ಹೋಗ್ಬಿಟ್ಟು ಬಂದಂಗ ಮಸ್ತಾಗಿತ್ತು ಬ್ರೋ. ಅಂದ್ರೆ ಇವಾಗ ನಾವು ದುಡ್ಡು ಕೊಟ್ಟು ಸುಮ್ನೆ ಈ ಬೀಚ್ ಅಲ್ಲಿ ಒಂದ್ 100 ರೂಪಾಯಿಗೆ ಹಿಂಗ್ ಓಡಾಡೋದು ಅದು ಬೇರೆ. ಇಲ್ಲಿ ಬಂದು ನಾವು ಕುದುರೆನ ಸ್ವಲ್ಪ ಫೀಲ್ ಮಾಡಿ. ತುಂಬಾ ಜನ ಹೇಳ್ತಿದ್ದೆ ನಾನ್ ಕುದುರೆ ಎಲ್ಲ ಓಡಿಸಿದೀನಿ ಅಂತ. ಅದೆಲ್ಲ ಕುದುರೆ ಓಡಿಸೋದು. ಇದು ಕುದುರೆ ಬನ್ರಿ ಇಲ್ಲಿ ಕಳ್ದೋಗ್ತೀರಾ. ನಮ್ಮ ಮಲ್ಲಿಗೆ ಆಲ್ರೆಡಿ ಕಳೆದವನೇ. ಎಲ್ಲಿ ಆಲ್ರೆಡಿ ಕಳೆದವನೇ ಮಲ್ಲಿಗೆ ಅದ್ಯಾವುದು ಹುಣಸೆ ಮರ ಅದೆಲ್ಲ ಕಿತ್ಬಿಟ್ಟ ಸರ್. ಕುದುರೆ ಮೇಲೆ ಕೂತ್ಕೊಂಡು ಎಲ್ಲ ಕಿತ್ತು ತುಂಬಿಸ್ಕೊಂಡ್ಬಿಟ್ಟು ಅವ್ನೆ. ವೆರಿ ಗುಡ್ ಒಂದು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಸಖತ್ ಮಜಾ ಮಾಡಿದ್ವಿ ಬಿಡ್ರಿ. ಅಂದ್ರೆ ನಾವು ಬಂದು ಒಂದು ದಿವಸಕ್ಕೆ ಹೇಳೋ ತರ ಕೇಳೈತಲ್ಲ ಸಾಕು. ಏನೋ ಸರ್ ಬಾಂಡ್ ಆಗ್ರಿ ಆರಾಮಾಗಿ ಆಗುತ್ತೆ ಅಷ್ಟೇ ಸಿಂಪಲ್. ಅದೊಂದು ಟ್ರೈನ್ ಯಾರು ಹೇಳ್ಕೊಟ್ಟಲ್ಲ ಅದು ಚೆನ್ನಾಗಿದೆ. ಯಾರಾದ್ರೂ ಬಂದ್ರೆ ದಯವಿಟ್ಟು ಭಯ ಬೀಳ್ಬೇಡ್ರಿ. ಪ್ರಾಣಿ ಜೊತೆ ಇವಾಗ ನಿಮ್ಮ ಮನೇಲಿ ನಾಯಿನೆಲ್ಲ ಹಿಂಸಾಕಿರ್ತೀರಲ್ಲ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗಿರ್ತೀರ ಹಂಗಿದ್ರೆ ಸಾಕಿದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಅದನ್ನ ಸ್ವಲ್ಪ ಹಂಗೆ ಫಾಲೋ ಮಾಡ್ಕೊಳ್ಳಿ. ಸೊ ಅದನ್ನ ಫಾಲೋ ಮಾಡ್ತಾ ಸ್ವಲ್ಪ ಒಂದು ವಾಕ್ ಹೋಗೋದಾಗ್ಲಿ ಇಲ್ಲ ಮಾತಾಡ್ಸೋದಾಗ್ಲಿ ಹಂಗೆ ಮಾತಾಡ್ತಾ ಇರಿ, ಪಳಗುತ್ತೆ ಅಷ್ಟೇ. ಏನಿಲ್ಲ. ನಾವು ಸೇಮ್ ಅದೇ ತರ ನಮಗೂ ಒಂದು ಫಿಯರ್ ಇತ್ತು ಸ್ಟಾರ್ಟಿಂಗ್ ಒಳಗಡೆ ಬಂದಾಗ. ಬಟ್ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ನಾವು ಇಲ್ಲೊಂದು ರೌಂಡ್ ನಡ್ಕೊಂಡು ಬಂದಿದ್ದೆ ರೆಡಿ ಆಯ್ತು. ರೆಡಿ ಆಗ್ಬಿಡ್ತಾರ. ವೆರಿ ಗುಡ್. ನಾವು ಸೈಲೆಂಟ್ ಆಗಿ ಇದ್ದಿದ್ದು ರೆಡಿ ಮಾಡ್ಬಿಟ್ಟು ಆದ್ರೆ ಹೇಳ್ದಾಗ ಕೇಳ್ದ ಸರ್. ಹೌದು ಭಯಂಕರ ಕೇಳ್ತೀನಿ ನಾನು. ಪ್ಲೇಸ್ನೇ ಟ್ರೈ ಮಾಡಿ. ಎಲ್ಲಾದ್ರೂ ಟ್ರೈ ಮಾಡಿ ಅದಂತೂ ಇನ್ನೂ ಸೂಪರ್ ಆಗಿದೆ ನೋಡು. 1 2 3 ಹಿಡ್ಕೊ ಕರೆಕ್ಟಿಗೆ. ಮಲ್ಲಿ ಚೂರ್ ಬಗ್ಬಿಟ್ಟು ಏಯ್ ಮಲ್ಲಿ ಬಗ್ಬಿಟ್ಟು ಗಂಟೆನ ಅಲಾಡ್ಸ್ಬಿಡು. ಹಾ ಬೇಟೆ ಆಸವನ ಅವನ್ ಬೀಳ್ಸೋ. ಇವಾಗ ಹುಟ್ಟಿದ್ದಂತೆ. ರೋಡಲ್ಲಿ ಬರ್ತಾ ಹುಟ್ಟಿದ್ದಂತೆ. ಇದು ಎಷ್ಟು ಮನೆ ಆಗುತ್ತೆ? ಒಂದೇನಾ? ಓಕೆ ಇವಾಗ ಹುಟ್ಟಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾರೆ. ವಾವ್ ಚಿಕ್ಕ ಪಾಪ. ಇದ್ರ ಹೆಸರು ಏನಂತ ಹೇಳೋಣ? ಲಿಯೋ ಮೆಸ್ಸಿ ಅಂತ ಹೇಳೋಣ. ಲಿಯೋ ಇವ್ರ ಹೆಸರು ಲಿಯೋ. ಅಯ್ಯೋ ಬಿಡೋ. ಅವ್ನು ಇವಾಗ ಸ್ಟಾರ್ಟ್ ಮಾಡ್ತಾನಲ್ಲ ನಡೆಯೋದು. ಎಷ್ಟು ದಿನ ಬೇಕಾಗುತ್ತೆ ಪ್ರಾಪರ್ ಆಗಿ ನಿಂತ್ಕೊಳ್ಳೋಕೆ? ಅರ್ಧ ಗಂಟೆ. ಆಗ
ಅಷ್ಟೇ ನಡಿ. ಇದು ಅನ್ಕೋತಿರುತ್ತೆ ಎಲ್ಲಿ ಬಂದೆ ನಾನು ಭೂಮಿಗೆ ಬಂದ್ಬಿಟ್ಟು ಎಲ್ಲ ಇದ್ದಲ್ಲ ಒಳಗಡೆ. ताजू आपका नाम रखते हैं इसको चलते ताजू आप नहीं रहते हैं ना इधर तो आप मिस करो हाँ इसलिए इसका नाम ताजू रखते हैं उधर देख उधर ಅದೇ ಎಣ್ಣೆ ಹೊಡೆದಿರೋ ತರ ಗಿರ್ಗಿರ್ ಗಿರ್ಗಿರ್ ಅಂತ ಆಡ್ತೈತೆ. ತಗೊಂಡೋಗಿ ಇದ್ರ ಅಮ್ಮ ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಾ? ಮತ್ತೆ ಹೆಂಗಿತ್ತು ಗೈಸ್? ಏನು ಮೂಮೆಂಟ್ ಗುರು ನೀನ್ ನೋಡಿದ್ಯಾ? ಏನು ಈ ತರ ಅಂದ್ರೆ ಹುಟ್ಟೋದು ನೋಡಿದ್ಯಾ? ನಾನು ನೋಡಿಲ್ಲ. ನಾನು ನೋಡಿಲ್ಲ ಅಷ್ಟೇ. ಹಸು ಅದು ಒದ್ದೆ ಒದ್ದೆ ಐತೆ ಗುರು. ಯಪ್ಪ ನವಿಲ್ಗರಿ ನೋಡಿ. ನವಿಲ್ಗರಿ ಹಿಂಗೆ ಒಂದು ನವಿಲ್ ಹಿಡ್ಕೊ ಬರೋದಲ್ಲ ಅವ್ರ ಬಾಯಿ ಎಲ್ಲಿ ಕಚ್ಚಬೇಕು भाई वो गजमा बॉय है फुल गजा गजा वो उड़ते हैं गर्ल्स को लव नहीं करते वो बॉयज को लव करते हैं. भाई मलिक केಳಿಸ್ಕೊ ಬटे ಮಾತಾಡು. So this is my Malik. Actually, I'm from. यू आर मल्ली लेके चलो तुम गजमा करो कुछ भी पकड़ने के बोला. This is my bro. His name is Malik. Actually, my name is Taju. I'm from Wild Tree. यू आर तेजू और ताजू 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 ताज होटल ओनर अप ಅವನು. ताजू का भी बाप है. बाप ಅಂತ ನೋಡು. So you guys is coming here. So incredible. I'm liking you. तुम्हारा experience अच्छा था first day Wild Tree में. Why you are liking DS bro? ಫೈನಲಿ ಬಂದ್ಬಿಟ್ಟು ಒಂದು ಹಾರ್ಸ್ ರೈಡ್ ಮಾಡಿ ಅಣ್ಣ ಪ್ರೀತಿಯಿಂದ ಮಸ್ತಾಗಿ ಹೊಡಿತವ್ರು ನೋಡ್ರಿ. ಎಣ್ಣೀರು ಇವಾಗ ಮರದಿಂದ ಇಳಿಸಿದ್ದಾಣ ಇದು ಮರದಿಂದ ಇಳಿಸ್ಕೊ ಬಂದವ್ರೆ. ಈ ಥರ ಎಲ್ಲ ಕುಡಿಯೋಕೆ ಪುಣ್ಯ ಮಾಡಿರ್ಬೇಕು ಕೊಡು. ಸರಿ ಕಾಣ ಅವನ ಥರನೇ ಆಡ್ಬೇಕಪ್ಪ ಅವಾಗ ಅವಾಗ. मैं घर को जाके फोटो चेक करके कॉल करता हूँ. आपका रिएक्शन वाव ऑसम है ऐसे ऑसम नहीं है तो कॉल करूंगा. ये याद में रखो. ಏನು ಮಾಡ್ಬೇಡ ಚಾರ್ಜ್ ಬೇಕು ಯೂಟ್ಯೂಬ್ ಗ್ರೋ ಏನು ಬ್ರೋ ಮಾಡೋದು ಅಂದ್ರೆ ಯಾತ್ರೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಬ್ರೋ ನಿಮ್ಗೆ ಏನು ಇಷ್ಟ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಮಾಡ್ತೀನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ ಅದಕ್ಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಬ್ರೋ ಇವಾಗ ನೋಡಿ ಬ್ರೋ ನಿಮ್ಗೆ ಏನು ಇಷ್ಟ ಏನರ ಮೇಲೆ ಮಾಡ್ತಿದ್ದೀರಾ ಅದನ್ನ ಫೋಕಸ್ ಮಾಡಿ ಮೊದಲು ಬ್ರೋ ಕಂಟಿನ್ಯೂ ಮಾಡಬೇಕು ಬ್ರೋ ಬಿಡಬಾರ್ದು. ಮೊದಲು ಡೈಲಾಗ್ ಹೊಡಿತಿದ್ದೆ. ಓಕೆ ಅಂದ್ರೆ ಪಿಕೆ ಕನ್ನಡಿಗ ಅಂತ. ಓಕೆ ಇವಾಗ ಲಾಗ್ಸ್ ಮಾಡ್ತೀನಿ. ಡೈಲಿ ಲಾಗ್ಸ್ ಮಾಡ್ತಾ ಇದ್ದೀನಿ. ಸೂಪರ್. ಅದಕ್ಕೆ ಬ್ರೋ ಏನರ ಮೇಲೆ ಮಾಡ್ತಿದ್ರಿ ಇವಾಗ ಲಾಗ್ಸ್ ಅಂದ್ರೆ ಯಾವ ಥರ? ಲಾಗ್ ಅಂದ್ರೆ ಮಾಮೂಲಿ ಅಂದ್ರೆ ಡೈಲಿ ಏನು ಮಾಡ್ತೀನಿ ಹಾಂ ಅದ್ರ ಮೇಲೆ ಕಂಟೆಂಟ್ ಮಾಡ್ತೀನಿ. ಸೂಪರ್. ಅದನ್ನೇ ಬಟ್ ಡೈಲಿ ಅಪ್ಲೋಡ್ ಮಾಡ್ತೀರಾ? ಬ್ರೋ ಡೈಲಿ ಮಾಡ್ತೀನಿ. ಡೈಲಿ ಮಾಡಬೇಕು. ಒಂದು ವರ್ಷ ಪೂರ್ತಿ ಮಾಡೋಬ್ರು ಅವಾಗ ನಿಂಗೆ ರಿಸಲ್ಟ್ ಸಿಗ್ತದೆ. ಒಂದು ದಿನಕ್ಕೆ 2 ದಿನಕ್ಕೆ 2 ತಿಂಗಳು ಅದಕ್ಕೆ ಫಸ್ಟ್ ಮತ್ತೆ ಡೈಲಾಗ್ ಹೊಡಿತಿದ್ದೆ. ಇಲ್ಲ ಡೈಲಿ ಡೈಲಾಗ್ ಕಂಟಿನ್ಯೂ ಮಾಡ್ತಾ ಇಲ್ಲ ಲಾಗ್ಸ್ ಮಾಡೋಬ್ರು. ಹಳ್ಳಿ ಲೈಫ್ ತೋರಿಸು, ಅಣ್ಣ ತೋರಿಸು, ಇಲ್ಲೆಲ್ಲ ಬಂದಿರ್ತೀಯ ಕುದುರೆದೇನೋ ಮಾಡ್ತೀಯಾ ಅದನ್ನ ತೋರಿಸು. ಆ ಥರ ಜನಕ್ಕೆ ಇವಾಗ ಸಿಟಿ ಲೈಫ್ ಎಲ್ಲರೂ ನೋಡಿದ್ದಾರೆ ಬಟ್ ಹಳ್ಳಿ ಲೈಫ್ ನೋಡೋದಕ್ಕೆ ಇಷ್ಟಪಡ್ತಾರೆ ಜನ. ಬಾಯಿಗೆ ಪಿಪಿ ಇಡಬೇಕಂತೆ. ಮಲ್ಲಿಗೆ ಕಳಿಸಿ ಬಾಯ್ ಬಾಯ್. ಕುದುರೆನೆಲ್ಲ ಮಸ್ತಾಗಿ ಟ್ರೈನ್ ಮಾಡಿದ್ದಾರೆ. ಸೊ ನಾವು ಹೇಳಿದ ತಕ್ಷಣ ಬಂದಿದ್ದೆ ಪಳಗುತ್ತೆ ಚೆನ್ನಾಗಿ. ನಾವು ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ಫುಲ್ ಲವ್ ಇಂದ ಬೈದಿಂದ ಅಲ್ಲ ಲವ್ ಇಂದ ಸ್ವಲ್ಪ ನಾವು ಮಾತಾಡ್ಸಿದ್ರೆ ನಮ್ಮ ಜೊತೆ ಕೋಆಪ್ರೇಟ್ ಆಗುತ್ತೆ. ಲೈಫಲ್ಲಿ ಬಂದರೆ ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಈ ಮಜಾ ಬೇರೆ ಥರನೇ ಇದೆ. ಯಾವ ಥರ ಅಂದರೆ ಇವ್ರುಗಳಂತೂ ನಾವುಗಳು ಹೆಂಗೆ ಹೇಳ್ತೀವೋ ಹಂಗೆ. ಸೊ ಇಲ್ಲಿ ನೇಚರ್ ಕೂಡ ಸಖತ್ತಾಗಿದೆ. ಹಾಗೆ ನೋಡ್ಕೊಂಡಿದ್ದಾರೆ ಕೂಡ ಕುದುರೆಗಳನ್ನ. ಯಾಕೆಂದರೆ ಯಾವುದೇ ಥರ ರಾಂಗ್ ಮಾಡಲ್ಲ, ಏನು ಹೇಳ್ತೀವಿ ಅದೇ ಕೇಳ್ತವೆ. ಸೊ ಸಖತ್ತಾಗಿ ಹ್ಯಾಂಡಲ್ ಮಾಡಿ. ತಾಜು ಬ್ರೋ ಗುಡ್ ಒನ್. ಥ್ಯಾಂಕ್ ಯು ಮಲಿಕ್. ताजू ब्रो अच्छे से ಕನ್ನಡ ಬೋಲು. ರೈಡ್ ಮಾತ್ರ ಸೂಪರು ಮಸ್ತು ಎಲ್ಲ ನಾವು ಹೇಳ್ದಂಗೆ ಕೇಳ್ತವೆ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಅದರಲ್ಲೂ ವೈಬ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಸಖತ್ ಲೈಫಲ್ಲಿ ಮಸ್ತ್ ಫೀಲಿಂಗ್ ಗೈಸ್. ಎಕ್ಸ್ಪೀರಿಯನ್ಸ್ ಬಂದರೆ ನೀವು ಅಲ್ಲೋಗ್ತೀರಾ ಈ ಥರ ಎಲ್ಲ ನೋಡಿದ್ರೆ. ಬಟ್ ಮಸ್ತ್ ಸೈಕ್ ಕುದುರೆಗಳಿದ್ದಾರೆ. ಸೈಕಾಗಿ ಬಿಡಿದ್ರೆ ನೋಡಿದ್ರೆ ಏನು ಹೇಳ್ತೀರಾ ಕೇಳುತ್ತೆ. ನಾನು ನೋಡ್ಸಿ ನವಾಬ್ ಅಂತ ಹೆಸರು. ಮಸ್ತ್ ಸೈಕ್ ಆಗಿದೆ ಕುದುರೆ.